ಉಲ್ಲುಚಿ ಬಾಯಿಯಿಂದ ಬೆಂಕಿ ಹತ್ಕೊಂಡ್ಮೇಲೆ ಜ್ಯೋತಿ ಬೆಳಗ್ಸಕ್ ಸಾಧ್ಯ ಆಯ್ತು. ಅಯ್ಯಯ್ಯೋ, ನನ್ ಮಗು ನಾಲ್ಗೆ ಸುಟ್ರೆ ನೀವ್ ದೀಪ ಬೆಳಗ್ಸ್ತಿದ್ರ ಅಲ್ಲಿ? ವೇಟ್ ಸುಮನ, ನೀನು ಮಗು ಕಾಲಿಂದ ಸಾಕ್ಸ್ ತೆಗೆದಾಗ ಅವಳ ಪಾದ ಹೇಗಿತ್ತು? ಕಪ್ಪಗೆ ತುಂಬಾ ಕಂದ ಹೋಗಿದೆ. ಯಾಕೆ ಹಾಗೆ? ಯಾವಾಗ ನೋಡಿದ್ರು ಸಾಕ್ಸ್ ಹಾಕೊಂಡೇ ಇದ್ರೆ ಕಂದ್ ಹೋಗಲ್ವಾ ಮತ್ತೆ? ಕಂದು ಹೋಗ್ಲಿಲ್ಲ, ಸುಟ್ಟು ಹೋಗಿದೆ. ಯಾಕೋ ಹಾಗಂತ ಇದೆಯಾ? ಬ್ರೋ, ಮಾಮ್ ಹೇಳ್ದಾಗೆ ಬೆಂಕಿ ಉಲುಚಿ ನಾಲ್ಗೆಯಿಂದ ಹುಟ್ಟಿದ್ರೆ ನಾಲ್ಗೆ ಸುಟ್ಟೋಗ್ಬೇಕಿತ್ತು. ಸರಿ, ಹಾವು ಮರಿ ಆಗಿದ್ರಿಂದ ಏನೂ ಆಗಿಲ್ಲ ಅಂತ ಅನ್ಕೊಳ್ಳೋಣ. ಆದರೆ ಮಗು ಪಾದ ಯಾಕೆ ಸುಟ್ಟು ಹೋಗಿದೆ? ನಿಜಾನೇ, ಆ ಅತ್ತೆಗೆ ಕೈ, ಪಾಪುಗೆ ಕಾಲು, ಅದೇಗ್ ಸುಡಕ್ ಸಾಧ್ಯ? ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ನೀವೇ ಅತ್ತೆ. ಏನ್ ನಿನ್ ಹುಚ್ಚ ಅನುಮಾನ? ನನ್ ಕೈ ಸುಟ್ಟು ನೋವು ಅನುಭವಿಸ್ತಾ ಇದ್ರೆ ಮಗು ಕಾಲ್ ಸುಟ್ಟು ಹೋಗೋದಿಕ್ಕೂ ನಾನೇ ಕಾರಣ ಅಂತ ಹೇಳ್ತಿದ್ಯಲ್ಲ? ಅದು ಹಾಗಲ್ಲ ಮಾಮ್. ಉಲುಚಿ ಪಾದ ಯಾಕೆ ಆ ರೀತಿ ಇದೆ ಅಂತ ನಾವು ಕೇಳ್ತಾ ಇರೋದು. ನನಗ್ ಗೊತ್ತಿಲ್ಲ. ಸರಿ, ಆ ವಿಷಯ ತಿಳಿಬೇಕಾಗಿರೋ ಸಮಯದಲ್ಲಿ ತಿಳಿಯುತ್ತೆ. ಆದ್ರೆ ನಿಮ್ ಕೈ ಅಂಗೈವರೆಗೂ ಸುಡ್ಬೇಕಾದ್ರೆ ನೀವ್ ನೋಡ್ಕೊಂಡು ಹಾಗೆ ಸುಮ್ನೆ ಇದ್ರಾತೆ? ಗಂಟ್ಲು ಹರಿಯೋ ತರ ಕಿರ್ಚ್ಕೊಂಡೆ. ನೀರ್ ತಗೊಂಡ್ ಬಂದು ಸುರಿದು ಬೆಂಕಿ ಆರಿಸೋದಿಕ್ಕೆ ಯಾರಿದ್ರು? ಅಷ್ಟು ಬೆಂಕಿ ಹತ್ಕೊಳ್ಳಿಲ್ಲ ಅಂತಂದ್ರೆ ಕೈ ಸುಟ್ಟು ಕಪ್ಪಗಾಗಲ್ಲ. ಮೈ ಮೇಲೆ ಎಲ್ಲೂ ಸುಟ್ಟಿರೋ ಕಲೆ ಕೂಡ ಇಲ್ಲ. ನೀವು ಒದ್ದಾಡಿದಾಗ ನಿಮ್ಮ ಸೀರೆ ಮೇಲೆ ಬೆಂಕಿ ಕಿಡಿಸೋಕೆ ನಿಮ್ಮ ಸೀರೆನೂ ಹೊತ್ಕೋಬೇಕಲ್ವ ಮಾಮ್? ಹಾಗಾಗ್ಲಿಲ್ವಲ್ಲ ಅಂತ ಬೇಜಾರಾಯ್ತಾ? ಹೌದು ಮಾಮ್, ಅವನು ಕೇಳ್ತಿರೋದು ಹಾಗೇ ಇದೆ. ವಿಕ್ರಾಂತ್ ಉದ್ದೇಶ ಏನು ಅಂತಂದ್ರೆ ನಿಮ್ಮ ಇಡೀ ರೂಪನೇ ಬದಲಾಗಿದೆ ಅಂತಂದ್ಮೇಲೆ ಬರೀ ಕೈ ಮಾತ್ರ ಯಾಕೆ ಬದಲಾಗಿಲ್ಲ ಅಂತ. ಕರೆಕ್ಟೇ ಅಲ್ವಾ? ಇದಕ್ಕೇನು ಹೇಳ್ತೀಯ ಅತ್ತಿಗೆ? ನೀವು ನನ್ನನ್ನ ಇಂಟ್ರಾಗೇಷನ್ ಮಾಡ್ತಿದ್ದೀರಾ? ನಾನು ಹೇಳ್ದೇ ಇದ್ರೆ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ತೀರಾ ಹೇಗೆ? ಕೊನೆಗೆ ಅದನ್ನೇ ಮಾಡ್ಬೇಕಾಗತ್ತೇನೋ. ಆದ್ರೆ ಇವಾಗ ಸುಮ್ನೆ ಕೇಳಿದ್ದಕ್ಕೆ ಉತ್ತರ ಕೊಡಿಯತ್ತೆ ಸಾಕು. ಶಟ್ ಅಪ್. ಅಕ್ಕ ಕೂಲ್, ನೀನ್ ಎಷ್ಟು ಸಮಾಧಾನವಾಗಿರ್ತೀಯೋ ನಿನ್ ಕೈ ಕೂಡ ಅಷ್ಟು ಬೇಗ ಸರಿ ಹೋಗತ್ತೆ. ಚಿಕ್ಕಪ್ಪ, ಈಗ ಕೈ ಮತ್ತೆ ಮೊದ್ಲಿನ ತರ ಆಗ್ಬೇಕು ಅನ್ಕೊಂಡ್ರೆ ಸಾಧ್ಯನೇ ಇಲ್ಲ. ಸರ್ಜರಿ ಮಾಡಿಸಿದ್ರು ಸರಿ ಹೋಗಲ್ವಾ? ಆಗಲ್ಲ. ಎಷ್ಟು ವೇಷ ಹಾಕಿದ್ರೂ ಅಷ್ಟೇ, ಆ ಕೈ ಹಾಗೇ ಇರುತ್ತೆ. ವೇಷ ಹಾಕೋದು ಅಂದ್ರೇನು? ನಮ್ಮ ಮಾಮು ನಿನ್ ಹಾಗೆ ನನ್ನ ಹಾಗೆ ಬದಲಾಗ್ತಾರೆ ಅಂತನಾ? ಏಯ್, ನೀನ್ ಬಾಯ್ ಮುಚ್ಕೊಳ್ಳೋ. ಅಯ್ಯೋ, 10 ನಿಮಿಷ ಮಾತಾಡಿ. ಬೇಕಾಗಿಲ್ಲ, ನನಗಷ್ಟೊಂದು ಟೈಮ್ ಇಲ್ಲ. ಮಾಮ್ 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 ಮಾಮ್, ನಾನು ಬಂದೆ. ಅದಕ್ಕೆ ನೀವು ಹೇಳ್ತಿರೋದು ನಿಜ. ಏನದು? ನಮ್ಮ ಮಾಮ್ ಕೈ ಸರ್ಪದ್ವೀಪದಲ್ಲಿ ಸುಟ್ಟಿಲ್ಲ, ಬೇರೆ ಏನೋ ಆಗಿದೆ. ಸರಿಯಾಗಿ ಅಳ್ತೆ ಹಾಕಿ ಸುಟ್ಟಿರೋ ಹಾಗಿದೆ. ಯಾಕೆ ಎಲ್ಲಿ ಫ್ರೈ ಮಾಡ್ಕೊಂಡ್ರು ಆ ಮಹಾತಾಯಿ?
ನಿಮಗ್ ಗೊತ್ತಿಲ್ವಾ? ಏನ್ ಎದ್ರು ಮಾತಾಡ್ತಿದ್ಯಾ? ನಾನು ಈ ಮನೆ ಸೊಸೆ. ಈ ಮನೇಲಿ ಎಲ್ಲಾದ್ರೂ ಯಾವಾಗಾದ್ರೂ ಸ್ವೇಚ್ಛೆಯಿಂದ ಓಡಾಡೋ ಹಕ್ಕು ನನಗಿದೆ. ಜೊತೆಗೆ ನಾನೇನ್ ರೂಪ ಬದಲಾಯಿಸ್ಕೊಂಡ್ ಬಂದಿಲ್ಲ ನಿಮ್ ಥರ. ನಂತರ ಅಂದ್ರೆ ನಾನೇನ್ ಮಾಡಿದ್ದೀನಿ? ರೂಪ ಬದಲಾಯಿಸ್ಕೊಂಡು ಲಲಿತಾದೇವಿ ಅಮ್ಮೋರ್ ಥರ ಮನೆಗ್ ಬರಕ್ ಮುಂಚೆ ಯಾರ್ ಪರ್ಮಿಷನ್ ತಗೊಂಡಿದ್ರಿ ಅತ್ತೆ? ಮಾಮ್, ನೈನಿ ಯಾಕೆ ನಮ್ಮ ರೂಮಿಗೆ ಬಂದಿದ್ದಾಳೆ? ನಿಮ್ಮಮ್ಮ ಉತ್ತರ ಕೊಡಲ್ಲವಲ್ಲ ಭಾವ, ನಾನೇ ಉತ್ತರ ಕೊಡ್ಬೇಕು. ಏನೂ ಇಲ್ಲ, ಕ್ಲಾಸ್ ತಗೊಳ್ಳೋಣ ಅಂತ ಬಂದಿದ್ದೆ. ಹಾ, ಏನ್ ಹೇಳ್ತಾ ಇದೀಯಾ? ಯಾರ್ದು? ಸಡನ್ ಆಗಿ ಹೀಗೆ ಹೇಳಿದ್ರೆ ಭಯ ಆಗ್ತಿದೆ ನನಗೆ. ನೀವ್ ಹೇಳಿ ಅತ್ತೆ, ಇಲ್ಲ ಅಂದ್ರೆ ನಿಮ್ ಮಗ ಟೆನ್ಷನ್ನಲ್ಲೇ ಮೂರ್ಛೆ ಹೋಗ್ಬಿಡ್ತಾರೆ. ಏನೂ ಇಲ್ಲ ಕಣೋ, ಸ್ವಲ್ಪ ಹೊತ್ತು ನೀನ್ ಆಚೆ ಹೋಗು. ನನಗೆ ಭಯ, ಕತ್ಲೆ ಆಗಿದೆ. ಗಾರ್ಡನಿಗಲ್ಲ ಕಣೋ, ರೂಮಿಂದ ಆಚೆ ಇರು. ಏನು ಪರವಾಗಿಲ್ಲ, ಇರ್ಲಿ ಬಿಡಿ. ಎಲ್ಲ ವಿಷಯನೂ ನಿಮ್ ಮಗ ತಿಳ್ಕೊಂಡ್ರೆ ಒಳ್ಳೇದೆ. ಮಾಮುಗ್ ಸೇರಿರೋಂತ ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ಆಸ್ತಿಗಿಂತ ಅವ್ರ ಆಸೆನೇ ಜಾಸ್ತಿ ಅನ್ಕೊಂಡಿದ್ದಾರೆ. ಏನದು? ಅದೇ ಹೇಳಿ ಅಂತ ಕೇಳ್ತಾ ಇದ್ದೆ. ಹೇಳೋದಲ್ವಾ ಮಾಮ್, ನಾನು ಕೂಡ ಕೇಳಿಸ್ಕೊತೀನಿ. ಏಯ್, ನೈನಿ ಏನ್ ಕೇಳಿದ್ಲು ಅಂತ ಗೊತ್ತಾ ನಿನಗೆ? ಗೊತ್ತಿಲ್ಲ. ಒನ್ಸ್ ಮೋರ್ ಪ್ಲೀಸ್. ನಿಮ್ಮಮ್ಮ ರೂಪ ಬದಲಾಯಿಸ್ಕೊಂಡು ಮನೆಗೆ ಬಂದ್ರು ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಅವ್ರನ್ನ ಒಪ್ಕೊಂಡ್ವಿ. ಆದ್ರೆ ಇವ್ರ ಲಲಿತಾದೇವಿ ಅಮ್ಮೋರ್ ಥರನೂ ರೂಪ ಬದಲಾಯಿಸ್ಕೊಂಡ್ ಬಂದ್ರೆ ಹೇಗೆ ಒಪ್ಕೊಳಕ್ಕಾಗತ್ತೆ ಹೇಳಿ? ನೈನಿಗೆ ಹೇಗೆ ಗೊತ್ತಾಯ್ತು ಮಾಮ್? ನೀನ್ ಸಿಗಾಕೊಂಡಾಗೇನಾ? ನೀವ್ ಮಾತಾಡಿ ಅತ್ತೆ. ಹೀಗೆ ಸೈಲೆಂಟ್ ಆಗಿದ್ರೆ ನಿಮ್ ಉದ್ದೇಶ ನಮಗೆ ಗೊತ್ತಾಗಲ್ಲ ಅಲ್ವಾ? ನೀನ್ ತುಂಬಾನೇ ಬುದ್ಧಿವಂತೆ ಅಂತ ಇನ್ನೊಂದ್ಸಲ ಒಪ್ಕೋತೀನಿ ನೈನಿ. ಥ್ಯಾಂಕ್ಸ್ ಅತ್ತೆ. ಆದ್ರೆ ಯಾಕೆ ವೇಷ ಹಾಕೊಂಡ್ಬಂದ್ರಿ ಅಂತ ಹೇಳ್ತೀರಾ? ನಿಜವಾಗ್ಲೂ ಹಾಗೆ ಬಂದಿದ್ರ ಮಾಮ್? ಹಾ, ನಾವೆಲ್ಲರೂ ದೊಡ್ಡ ದೊಡ್ಡಮ್ಮ ಅನ್ಕೊಂಡಿದ್ವಿ ಗೊತ್ತಾ? ಒಂದ್ ವೇಳೆ ಸೀಕ್ರೆಟ್ ಅಲ್ಲೇ ಹೇಳ್ಬಿಟ್ಟಿದ್ರೆ ನಿಮ್ ಕತೆ ಏನಾಗಿರೋದು? ಓ, ಅಷ್ಟೊಂದು ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಿದ್ದೀರಾ ಅತ್ತೆ? ನೈನಿ, ನೀನು ನನ್ನ ವಿಷಯದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಅನುಭವಿಸ್ಬೇಕಾಗತ್ತೆ. ಅಭ್ಯಾಸ ಆಗೋಗ್ಬಿಟ್ಟಿದೆ. ನೀವು ತರೋ ಅಪಾಯನ ಎದುರಿಸೋದು ಮತ್ತೆ ಅದಕ್ಕೆ ಪ್ರತ್ಯುತ್ತರ ಕೊಡೋದು. ನೀವು ನಿಮ್ಮ ಮಗ ಯಾವ ಹಂತದವರೆಗೂ ಹೋಗ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಾಮ್, ಯಾವ ಉದ್ದೇಶದಿಂದ ಆ ಥರ ಬಂದ್ರಿ ಅಂತ ಹೇಳ್ತೀರಾ? ಏಯ್, ನಿನ್ ಬಾಯಿ ಮುಚ್ಕೊಂಡಿರ್ತೀಯಾ? ಹೇಳ್ದೆ ಹೋದ್ರೂ ನಾನು ತಿಳ್ಕೊತೀನಿ. ಅಷ್ಟರಲ್ಲಿ ಯಜಮಾನ್ರಿಗಾಗ್ಲಿ ದೊಡ್ಡಮ್ಮವ್ರಿಗಾಗ್ಲಿ ಗೊತ್ತಾದ್ರೆ ನಿಮಗೇನ್ ಮಾಡ್ತಾರೋ ನಾನೀಗ್ಲೇ ಹೇಳಲ್ಲ. ಆದ್ರೆ ಹುಷಾರಾಗಿರಿ. ಯಾಕಂದ್ರೆ ಅಂಗೈವರೆಗೂ ಹೇಗೂ ಕೈ ಸುಟ್ಟೋಗಿದೆ. ಇನ್ ಮುಂದೆ ಸುಟ್ಟು ಹೋಗೋದು ಪೂರ್ತಿ ದೇಹ ಚಿತೆನಲ್ಲಿ. ವಾರ್ನಿಂಗ್ ಕೊಟ್ಟು ಹೋಗ್ತಾಳಲ್ಲ ಮಾಮ್. ಹೇಗೋ ಗೊತ್ತಿಲ್ಲ, ಕಂಡು ಹಿಡಿದ್ಬಿಟ್ಲು ವಲ್ಲಭ. ನಾನು ಕೂಡ ಏನು ಗೊತ್ತಿಲ್ಲರ ಕೇಳ್ದೆ. ಇಲ್ಲ ಅಂದಿದ್ರ ನನಗೂ ಬೈದ್ಬಿಟ್ಟು ಹೋಗಿರೋಳು. ಅದ್ ಹೇಗೋ ಕಂಡು ಹಿಡಿದ್ಲು. ಹುಣ್ಮೆ ದಿನ ಮಾತ್ರ ರೂಪ ಬದಲಾಯಿಸ್ಬೋದು ಅಂತ ಅವಳಿಗೆ ಗೊತ್ತಿಲ್ಲ. ಬರೋ ಆಷಾಢ ಹುಣ್ಮೆ ದಿನ ಯಾರ ರೂಪದಲ್ಲಿ ಬರ್ತೀನಿ ಅಂತ ಸತ್ರು ಅವಳಿಗೆ ಕಂಡು ಹಿಡಿಯಕ್ಕಾಗಲ್ಲ. ಹೇಗ್ ಬರ್ತೀರಾ ಮಾಮ್? ನಿನಗೂ ಹೇಳಲ್ಲ ಕಣೋ.
ಆ ದಿನ ನಾನು ಅಂದ್ಕೊಂಡಿದ್ದನ್ನ ಸಾಧಿಸ್ತೀನಿ. ಹಾ ಮಾಮ್, ನಾನು ರೆಡಿ. ಹೇಗಿದ್ದೀನಿ? ನೀನು ನನ್ ಮಗ ಕಣೋ, ನನ್ ಹಾಗೆ ಚೆನ್ನಾಗಿದೀಯ. ಥ್ಯಾಂಕ್ಸ್ ಮಾಮ್. ಅಯ್ಯ, ಏನ್ ಮಾಡ್ತಾ ಇದ್ದೀರಾ ಮಾಮ್? ಸೊಳ್ಳೆನಾ? ಇಡಿಯಟ್. ಹ? ಮದ್ವೆ ಆದ ದಿನ ಕೂಡ ಬಯಸ್ಕೊಳ್ದೆ ಇರಕ್ಕಾಗಲ್ವಾ? ಏನಂದೆ ಮಾಮ್ ನಾನು? ಅಗರ್ಬತ್ತಿ ಹಚ್ಚಿ ಪೂಜೆ ಮಾಡ್ತಾ ಇದ್ರೆ ಪೂಜೆ ಅನ್ಕೊಳ್ದೆ ಸೊಳ್ಳೆ ಓಡಿಸ್ತಿದ್ದೀನಿ ಅನ್ಕೊಂಡಿದ್ಯಾ? ಎಡಗೈಲಿ ಊದ್ಗಡ್ಡೆ ಬೆಳಗೋ ಅಂತ ಭಕ್ತೆ ನೀವೇ ಅನ್ಸುತ್ತೆ ಮಾಮ್. ಆದ್ರೂ ರೂಮಲ್ಲಿ ಫೋಟೋನೂ ಇಲ್ಲ, ಚಿಕ್ಕ ವಿಗ್ರಹ ಕೂಡ ಇಲ್ಲ. ನೀವ್ ಯಾರಕ್ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅನ್ಕೋಬೇಕು ನಾನು? ಈ ಬಾಕ್ಸ್ಗೆ. ಓ, ಅರ್ಥ ಆಯ್ತು. ಏನಂತ? ಬಾಕ್ಸ್ ಅಲ್ಲಿ ದೇವ್ರ ಫೋಟೋ ಇದೆ ಅಲ್ವಾ? ಏಯ್, ನೀನ್ ಒಳ್ಳೆಯವನೋ ಅಮಾಯಕ್ನೋ ಅರ್ಥ ಆಗ್ತಿಲ್ಲ ವಲ್ಲಭ. ಇದು ಗಿಫ್ಟ್ ಬಾಕ್ಸ್. ನಿನ್ ಮದ್ವೆ ಆದ ದಿನ ಅಲ್ವಾ, ಇದನ್ ಕೊಡೋಣ ಅನ್ಕೊಂಡೆ. ಮತ್ ಅದಕ್ಕೆ ಯಾಕೆ ಕಡ್ಡಿ ಬೆಳಗ್ತಾ ಇದ್ದೀರಾ ಮಾಮ್? ಆಮೇಲೆ ಹೇಳ್ತೀನಿ. ಹೋಗ್ಲಿ ತೋರ್ಸಿ ಮಾಮ್. ಆ ಗಿಫ್ಟ್ನ ನೋಡಿ ನಾನು ಖುಷಿ ಪಡ್ತೀನಿ. ಇದು ನಿನಗಲ್ಲ, ಹಾ ಹಾಸಿನಿಗೆ. ಹಾ, ನನ್ನ ಹೆಂಡತಿಗೆ ಮಾತ್ರ ಆನಿವರ್ಸರಿನಾ? ನನ್ಗಲ್ವಾ? ಅವಳು ಅಧಿಕ ಪ್ರಸಂಗಿ ಆಗಿದ್ರೆ ನೀನು ಪೆದ್ದು ನನ್ ಮಗ. ಇದನ್ ತಗೊಂಡ್ ನೀನೇನ್ ಮಾಡ್ತೀಯಾ? ಇದು ನಿನಗ್ ಯೂಸ್ ಆಗಲ್ಲ. ಅಲ್ಲ, ಅದೇನು ಅಂತ ಗೊತ್ತಾದ್ರೆ ತಾನೇ ಮಾಮ್ ಅದನ್ನ ನಾನು ತಗೋಬೇಕೋ ಬೇಡವಾ ಅಂತ ಡಿಸೈಡ್ ಮಾಡೋದು. ಸರ ಇದೆ ಕಣೋ ಇದ್ರಲ್ಲಿ. ಐ ಸಿ, ಬಟ್ ಐ ವಾಂಟ್ ಟು ಸಿ. ತೋರ್ಸಿ ಮಾಮ್. ಈಗ ಬೇಡ, ಹಾಲಲ್ಲಿ ಎಲ್ರ ಮುಂದೆ ಕೊಡ್ತೀನಿ. ಖುಷಿಯಾಗಿ ಹಾಸ್ನಿ ಕುತ್ತಿಗೆಗೆ ನೀನ್ ಹಾಕ್ಬೇಕು. ಓ, ವೈ ನಾಟ್? ಹಾಗೆ ಮಾಡ್ತೀನಿ ಮಾಮ್. ಫಸ್ಟ್ ಟೈಮ್ ನಾನು ಯಾಕೆ ಗಿಫ್ಟ್ ಕೊಡ್ತಿದ್ದೀನಿ ಅಂತ ನಿನಗೆ ಡೌಟ್ ಬರ್ತಿಲ್ವಾ? ಇವಾಗ ನೀವು ರಿಚ್ ಆಗಿದ್ದೀರಲ್ಲ ಮಾಮ್. ಅದಕ್ಕೆ ಕೊಡ್ತಾ ಇಲ್ಲ ಕಣೋ. ಈ ಸರಾನ ಹಾಸಿನಿ ಕತ್ತಿಗೆ ಹಾಕೊಂಡ್ಮೇಲೆ ಅವಳೇನಾದ್ರೂ ತನ್ನಂತಾನು ಕನ್ನಡಿಯಲ್ಲಿ ನೋಡ್ಕೊಂಡ್ಲು ಅನ್ಕೋ, ಖುಷಿ ಪಡ್ತಾಳ? ತಲೆ ತಿರುಗಿ ಹೋಗ್ಬಿಡುತ್ತೆ. ಡಿಸೈನ್ ಚೆನ್ನಾಗಿರ್ಬೇಕು ಅಲ್ವಾ? ಅದಲ್ಲ ಕಣೋ ವಿಷಯ. ಸರಾನ ಕತ್ತಿಗೆ ಹಾಕೊಂಡು ಕನ್ನಡಿಲ್ ನೋಡ್ಕೊಂಡ್ರೆ ಅವಳಿಗೆ ತಲೆ ತಿರುಗದಂಗಾಗತ್ತೆ. ಆಮೇಲೆ ತನ್ನ ಮನ್ಸಲ್ಲಿ ಇಲ್ಲಿವರೆಗೂ ನಮ್ಮ ಹತ್ರ ಹೇಳ್ದೇ ಇರೋ ಅಂತಹ ರಹಸ್ಯ ಏನಿದೆಯೋ ಅದನ್ನ ಪೇಪರಲ್ಲಿ ಬರೀತಾಳೆ. ಅಂತ ಶಕ್ತಿ ಇದೆಯಾ ಮಾಮ್ ಈ ಸರಕ್ಕೆ? ಎಸ್. ಹಾ, ಹಾಸಿನಿ ಹಾಸ್ಯ ಮಾಡ್ತಿರ್ತಾಳೆ ಹೊರತು ಎಷ್ಟೋ ಸತ್ಯಗಳನ್ನ ಮುಚ್ಚಿಟ್ಟಿದ್ದಾಳೆ ಅಂತ ನನ್ನ ಅನುಮಾನ. ಈ ಗಿಫ್ಟಿಂದ ಅದು ಆಚೆ ಬರುತ್ತೆ. ಅವಳನ್ನ ಕರ್ಕೊಂಡ್ ಬಾ ಹಾಲ್ಗೆ. ಸರಿ ಮಾಮ್. ಮನೆ ತುಂಬಾ ಬಲೂನ್ ಕಟ್ಟಾಯ್ತು, ಒಂದ್ ಕಡೆ ಕೇಕ್ ಇಟ್ಟಾಯ್ತು, ಎಲ್ಲ ಬಂದಾಯ್ತು. ಆದ್ರೆ ವಲ್ಲಭ ಮತ್ತೆ ಹಾಸಿನಿಮ್ಮ ಯಾಕೆ ಬಂದಿಲ್ಲ? ಗಂಡ ಹೆಂಡತಿ ಒಟ್ಟಿಗೆ ಬರೋದು ಅಂದ್ರೆ ಆಶ್ಚರ್ಯ ಪಡೋಂಥದ್ದು ಇವರಿಬ್ರು ವಿಷಯದಲ್ಲಿ. ಚಿಕ್ಕಮ್ಮ, ನಾವ್ ರೆಡಿ ಆದಷ್ಟು ಬೇಗ
ಅವರು ರೆಡಿ ಆಗ್ಬೇಕಲ್ವಾ? ಮ್ಯಾಚಿಂಗ್ ಮಾಡ್ತಾ ಕೂತ್ರೆ ಹೇಗಕ್ಕ? ಮಕ್ಳನ್ನ ಎಷ್ಟೊತ್ತಂತ ಎತ್ಕೊಳ್ಳೋದು? ಸುಮ್ನ ನಿನಗ್ ಭಾರ ಅನ್ಸಿದ್ರೆ ನನಗ್ ಕೊಡು ಸುಮನ, ನಾನು ಎತ್ಕೋತೀನಿ. ಬೇಕಾಗಿಲ್ಲ. ಕರೀತಾ ಇದ್ರು ನೀನ್ ಯಾಕೆ ಇಲ್ಲಿಗ್ ಬಂದೆ? ಸುಮನಾ, ಯಾಕೆ ರೀತಿ ಸಿಡುಕ್ತಾ ಇದೀಯಾ? ದೊಡ್ಡವ್ರು ಬಂದ್ರೆ ಏನಾಯ್ತೀಗ? ನಿನ್ನ ಫಂಕ್ಷನ್ ಅಲ್ಲ ಅಂದಮೇಲೆ ಗಡಿಬಿಡಿ ಮಾಡಬಾರ್ದು. ಹಾಸಿನಿ ಅಕ್ಕ ಆನಿವರ್ಸರಿ ಅಲ್ವಾ, ಶುಭಾಶಯ ತಿಳ್ಸಕ್ ಬಂದಿಯಾ ದೊಡ್ಡಬೊಟ್ಟಮ್ಮ? ಹೌದು ನೈನಿ, ಕೆಲ್ಸದಲ್ಲಿ ಕೆಲ್ಸ. ಉಲುಚಿ ತಾಯಿನೂ ನೋಡ್ಬೋದಲ್ಲ ಅಂತ. ಮಗುನ್ ಆಮೇಲೆ ನೋಡುವಂತೆ, ಈಗ ಬರ್ತಿರೋ ಜೋಡಿನ್ ನೋಡು. ಏನ್ರಿ ರೈಲ್ವೆ ಸ್ಟೇಷನ್ ಅಲ್ಲಿ ಲಗೇಜ್ ತಗೊಂಡ್ ಹೋಗ್ತಾರಲ್ಲ, ಯಾಕೆ ಹಾಗೆ ಹೋಗ್ತಿದ್ದೀರಾ? ಮತ್ತೆ ನಿನ್ನೂ ಎತ್ಕೊಂಡು ಹೋಗುಂತೀಯಾ? ನಿಮ್ಗೆ ಅಷ್ಟೆಲ್ಲ ರೊಮ್ಯಾನ್ಸ್ ಬರಲ್ಲ ಬಿಡಿ. ಸದ್ಯಕ್ಕೆ ನನ್ ಕೈ ಒಳ ಕೈ ಹಾಕಿ ನಡಿರಿ. ಸರಿ ಆಯ್ತು, ಬಾ. Wish you happy anniversary. ಥ್ಯಾಂಕ್ ಯು ಆಲ್. ಎಲ್ರಿಗೂ ಥ್ಯಾಂಕ್ಸ್. ಮದುವೆ ದಿನದ ಶುಭಾಶಯಗಳು ಹಾಸಿನಿ. ಅಳಿಮಯ್ಯ, ನಿನ್ಗೂ ಕೂಡ. ಸಂತೋಷ. ಇವತ್ತು ಸ್ಪೆಷಲ್ ಗೆಸ್ಟ್ ನೀನೇ ದೊಡ್ಡಬೊಟ್ಟಮ್ಮ. ಅದೇ ಬ್ರೋ, ಕೇಕ್ ಕಟ್ ಮಾಡಿ. ಅದ್ಯಾಕೆ? ಅಕ್ಕ ಮತ್ತೆ ದೊಡ್ಡ ಭಾವಂಗೆ ಗಿಫ್ಟ್ ಏನು ಕೊಡೋದಿಲ್ವಾ? ನಾನೇ ನನ್ಗೇನು ಕೊಡ್ಬೇಡಿ ಅಂತ ಒತ್ತಿ ಒತ್ತಿ ವಿಶಾಲ್ ಮತ್ತೆ ನೈನಿಗ್ ಹೇಳಿದ್ದೆ ಸುಮ್ನಾ. ನನ್ನಂತವ್ರು ಕೊಡ್ಸಕ್ ಕಷ್ಟ ಆಗತ್ತೆ, ಆದ್ರೆ ಇವ್ರಿಗೆ ಯಾಕೆ ಬೇಡ ಅಂತಂದೆ? ನೀನ್ ಹೀಗೆ ಕಂಪೇರ್ ಮಾಡ್ತೀಯ ಅನ್ನೋ ಕಾರಣಕ್ಕೆ ಅಕ್ಕ ಬೇಡ ಅಂದಿದ್ದು. ನಾನೊಂದು ಮಾತು ಹೇಳ, ಹಾಸಿನಿ ಅತ್ಗೆ ಶಿವನ್ ಥರ ಒಂದು ಹಿಡಿ ಹೂವು ಕೊಟ್ರು ಅದನ್ನೇ ಜಾಸ್ತಿ ಅಂತ ಅನ್ಕೋತಾರೆ. ಈಗ ಹಾಸ್ಗೆ ಪೂಜೆ ಮಾಡ್ತೀರಾ ಏನ್ ಕತೆ? ಎಕ್ಸಾಂಪಲ್ ಅಮ್ಮ ಹೇಳ್ತಾ ಇರೋದವ್ರು. ಅತ್ತಿಗೆ ಏನೋ ತಂದಿರೋ ಹಾಗಿದೆ. ಯಾರು ಕೊಟ್ರು ಯಾರು ಕೊಡದೇ ಇದ್ರು ಈ ಸಲ ಆದ್ರೂ ನಾನು ಹಾಸಿನಿಗೆ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅಂದ್ರೆ ನನ್ಗೇನು ಕೊಡಲ್ವಾ ಮಾಮ್? ಹೇಯ್, ನಾನು ಕೂಡಿಟ್ಟಿದ್ದೆಲ್ಲ ನಿನಗೆ ತಾನೇ ವಲ್ಲಭ. ಮತ್ ನನ್ ಗಂಡಂಗೇನು ಕೊಡಲ್ವಾ? ವಿಕ್ರಾಂತ್ ನನ್ನ ಮಾತು ಕೇಳಿದ್ರೆ ಅರ್ಧ ಭಾಗ ಬರುತ್ತೆ. ನನಗೆ ನಿನಗೆ ಸೇರಿರೋ ₹1 ಕೂಡ ಬೇಡಮ್ಮ. ಅಂದ್ರೆ ನನ್ನ ಮಾತು ಕೇಳಲ್ಲ ಅಂತ ತಾನೇ ಅರ್ಥ? ನೀವು ಹೇಗೆ ಅರ್ಥ ಮಾಡ್ಕೊಂಡ್ರೋ ನಾನೇನು ಫೀಲ್ ಆಗಲ್ಲ. ತಾಯಿ ₹1,00,00,000 ಮಾಡಿ ಮಗನ್ ಕೊಡ್ತೀನಿ ಅಂತ ಹೇಳಿದ್ರು ಬೇಡ ಅಂತ ಹೇಳೋ ಮಗ ಇವ್ರೇ ಅನ್ಸತ್ತೆ. ಅವ್ರವ್ರ ಇಷ್ಟ ಅವ್ರಿಗೆ. ಮಾಮ್, ನೀವು ತಂದಿರೋ ಗಿಫ್ಟ್ ತಂದು ಕೊಟ್ರೆ ಕೇಕ್ ಕಟ್ ಮಾಡ್ಬೋದು. ಸರಿ ಕಂದ, ತಗೋ ಹಾಸಿನಿ. ಥ್ಯಾಂಕ್ ಯು ಅತ್ತೆ. ಏನ್ರಿ ಕೇಕ್ ಕಟ್ ಮಾಡೋಣವಾ? ಇಟ್ಕೊಳ್ಳಿ. ಏನ್ ಗಿಫ್ಟ್ ಕೊಟ್ಟಿದ್ದಾರೆ ತೆಗೆದು ನೋಡೆ. ನಮಗೂ ನೋಡೋ ಆಸೆ ಇದೆ ಅಲ್ವಾ? ಸೀಕ್ರೆಟ್ ಆಗಿ ನೋಡ್ಬೇಕು ಅಂತಿದ್ದಾರೆ ಏನೋ. ಹಾಗೇನೂ ಇಲ್ಲ ಸುಮನಾ. ಕೇಕ್ ಕಟ್ ಮಾಡೋದಕ್ಕೋಸ್ಕರ ನೀವೆಲ್ಲರೂ ವೇಟ್ ಮಾಡ್ತಿದ್ದೀರಲ್ಲ ಅಂತ. ಹೇ ಅಯ್ಯ, ಏನ್ ಯಾವತ್ತು ಕೇಕ್ ತಿಂದೆ ಅಲ್ವಾ? ಏನು ಒಳ್ಳೆ ವಿಚಿತ್ರವಾಗಿ ಆಡ್ತೀಯಲ್ಲ. ಬಾಕ್ಸ್ ತೆಗಿ.